ಮೊದಲೆಲ್ಲ ನಾನು ಈ ಮನೆ ಭಾಗ ಆಗಬೇಕು ಅಂತ ಅನ್ಕೋತಿದ್ದೆ. ಈಗ ತಪ್ಪು ಅಂತ ಗೊತ್ತಾದ್ಮೇಲೆ ಹಾಗೆ ಅನ್ಕೊಂಡಿದ್ದಕ್ಕೆ ನಾನು ಇವತ್ತಿಗೂ ಕೊರಗ್ತಾ ಇದ್ದೀನಿ. ಆದರೆ ಈಗ ಅಭಿ ಮತ್ತೆ ಅದೇ ತಪ್ಪನ್ನ ಮಾಡಕ್ಕೆ ಹೊರಟಿದ್ದಾನೆ. ಒಂದು ವೇಳೆ ಅಭಿ ಏನಾದರೂ ಹೇಳ್ದಾಗೆ ಮಾಡಿಬಿಟ್ರೆ ನಾನೇನು ಮಾಡಲಿ ಅಕ್ಕ? ನಾನಂತೂ ಈ ಮನೆ ಬಿಟ್ಟು ನಿಮ್ಮೆಲ್ಲರನ್ನೂ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಈ ಮನೆನ ಭಾಗ ಮಾಡೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ನಿನಗೆ ನೆನಪಿದ್ಯಾ, ಅಭಿ ಇದೇ ಥರ ಮನೆಯವ್ರು ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ಅಮ್ಮನ ಅರ್ಥ ಮಾಡ್ಕೊಳ್ದೆ ಅವ್ರ ಮೇಲಿರೋ ಸಿಟ್ಟಿಗೆ ಮನೆನೇ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದ. ಅವನ ಜೊತೆ ಸೇರ್ಕೊಂಡು ನೀನೇ ಹೀಗೆ ಮಾತಾಡ್ತಾ ಇದ್ದೆ. ಆದರೆ ಅದೆಲ್ಲ ಆಯ್ತಾ? ಈಗ ಅಭಿಗೆ ತಾಯಿ ಪ್ರೀತಿ ಸಿಕ್ಕಿದೆ. ತಾಯಿ ಪ್ರೀತಿನ ಬಿಟ್ಟು ಹೋಗೋದು ಅಷ್ಟು ಸುಲಭ ಅಲ್ಲ. ಅದೇನೋ ನಿಜನೇ ಅಕ್ಕ. ಆದರೆ ಅಭಿ ಕೋಪದ ಬಗ್ಗೆ ನಿನಗೆ ಗೊತ್ತಲ್ವಾ? ಅವನ ಕೋಪದಲ್ಲಿ ಏನು ನಿರ್ಧಾರ ತಗೋತಾನೆ ಅಂತ ಹೇಳೋಕೆ ಆಗಲ್ಲ. ಅವನು ಈ ರೀತಿ ಕೋಪ ಮಾಡಿಕೊಂಡು ಅಕಸ್ಮಾತ್ ದುಡುಕಿ ಈ ಮನೆಯಿಂದ ಆಚೆ ಹೋಗೋಣ ಅಂತ ನಿರ್ಧಾರ ಮಾಡಿಬಿಟ್ರೆ? ನೀನು ಹೇಳೋದು ಸರಿನೇ. ಹೋಗ್ಲಿ ಬಿಡು, ಇದಕ್ಕೆ ನಾವೇನಾದ್ರೂ ಪರಿಹಾರ ಹುಡ್ಕೋಣ. ಪರಿಹಾರನ? ಹೌದು, ಈ ಸಮಸ್ಯೆನ ನಾವೇ ಬಗೆಹರಿಸ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಏನಕ್ಕ ಅದು? ಹೀಗೆ ಮಾಡೋಣ. ಐಡಿಯಾ ಏನೋ ಚೆನ್ನಾಗಿದೆ, ಅರೆ ಇದೆಲ್ಲ ಆಗುತ್ತಾ? ಪ್ರಯತ್ನ ಪಡೋಣ, ಫಲ ದೇವ್ರಿಗೆ ಬಿಟ್ಟಿದ್ದು. ನಂಗೊಂದು ಖುಷಿ ವಿಚಾರ ಗೊತ್ತಾಯ್ತು, ಅದನ್ನ ಹಂಚ್ಕೊಳ್ಳೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ಮನೇಲಿ ಏನೋ ನಡೀತಾ ಇದೆ. ಅದಕ್ಕೆ ನಿಮ್ಗೆ ಈ ಸ್ವೀಟ್ಸ್ ಕೊಟ್ಟೋಗೋಣ ಅಂತ ತಂದೆ. ತಗೊಳ್ಳಿ. ಎಷ್ಟು ಸಿಹಿ ತಿನ್ಬೇಕು ಅನ್ಸುತ್ತೋ ಈಗಲೇ ತಿನ್ಬಿಡಿ, ಮುಂದೆ ಸಿಗೋದೆಲ್ಲ ಕಹಿನೇ. ಏನ್ ಹೇಳ್ತಾ ಇದೀಯ ನೀನು? ಯುಗಾದಿ ಈಗಷ್ಟೇ ಮುಗಿದಿದೆ. ಈ ಸಿಹಿ ಕೈ ವಿಚಾರ ಎಲ್ಲ ಜೀವನದಲ್ಲಿ ಇದ್ದಿದ್ದೆ ಬಿಡಿ. ಅಂದ್ಹಾಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು. ಸಾಯಿಸ್ಬಿಡೋಷ್ಟು ಕೋಪ ಇದೆ. ಏನಿದೆಲ್ಲ? ಇಷ್ಟಕ್ಕೂ ಈ ವಿಷಯನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ಆಗ್ಲೇ ಹೇಳಿದ್ನಲ್ಲ, ಮನೇಲಿ ವಾತಾವರಣನೇ ಬದಲಾಗಿದೆ. ಆದ್ರೆ ನೀವು ಸಿಹಿ ತಿಂತ ಕೂತಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು. ಆ ಕೊಲೆಗಡಕ್ರ ಬಗ್ಗೆ ಕೇಳಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ತಾನಿರೋ ಗುಡನ್ನೇ ತಾನೇ ಕೆಡುವಷ್ಟು ಕೆಟ್ಟು ಬುದ್ಧಿ, ತನ್ನ ಸುತ್ತ ಇರೋರ ಮೇಲೇನೆ ವಿಷ ಕಾರೋಷ್ಟು ದುಷ್ಟು ಬುದ್ಧಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಆ ಪಾಪಿ ಬಣ್ಣನ ಎಲ್ರ ಮುಂದೆ ಆದಷ್ಟು ಬೇಗ ಬಯಲು ಮಾಡಿ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷಣೆ ಕೊಡಿಸ್ತೀನಿ. ಈಗ ನೀನು ಏನ್ ಹೇಳಕ್ ಹೊರಟಿದ್ಯಾ? ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಬ್ರನ್ನ ಸಾಯಿಸಿ ಸಂತೋಷವಾಗಿರ್ತೀನಿ ಅಂತ ಅನ್ಕೊಳ್ಳೋರು ನರ್ಕದಲ್ಲಿ ನರಳಲೇಬೇಕು. ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಹೌದಮ್ಮ, ಅಲ್ಲಿ ಅಭಿಣ್ಣನ ಬಗ್ಗೆ ಅಭಿ ಬಗ್ಗೆ ಮಾತ್ರ ಮಾತಾಡಿಲ್ಲ, ಅಪ್ಪನ ಬಗ್ಗೆನೂ ಮಾತಾಡಿದ್ದಾರೆ. ಕಂಪನಿ ಬಗ್ಗೆ ಫ್ಯಾಮಿಲಿ ಬಗ್ಗೆ ಹೀಯಾಳಿಸಿ ಮಾತಾಡಿರೋದಕ್ಕೆ ಅಭಿಣ್ಣಂಗೂ ಮತ್ತೆ ಅಭಿಗೂ ಕೋಪ ಬಂದಿರೋದು. ಪ್ರೊಫೆಷನಲ್ ಮೀಟಿಂಗಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಇಂಟೆನ್ಷನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇಂಟೆನ್ಷನಲಿನಾ? ಹಾಗಂತ ಹೇಗೆ ಹೇಳ್ತೀಯ? ಹೌದಪ್ಪ, ಈ ಪ್ರಾಜೆಕ್ಟ್ ಬಗ್ಗೆ ಅಣ್ಣ ಮತ್ತು ಅಭಿ ನಮ್ಮ ಆಫೀಸ್ನೇ ಮಾತಾಡಿದ್ದಾರೆ. ಅವ್ರ ಕ್ಯಾಬಿನಲ್ಲಿ ಕೂತ್ಕೊಂಡು ಮಾತಾಡಿರೋ ಪ್ರತಿಯೊಂದು ಪಾಯಿಂಟು ಇನ್ನೊಬ್ರು ಗೊತ್ತಾಗಿದೆ ಅಂತಂದರೆ ಇದು ಚಿಕ್ಕ ವಿಚಾರ ಅಲ್ಲ. ಈ ವಿಷಯಗಳೆಲ್ಲ ಹೇಗೆ ಲೀಕ್ ಆಯಿತು ಅಂತ ಮೊದಲು ಕಂಡುಹಿಡಿಬೇಕು. ಆಗ ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ.
ಯು ಆರ್ ರೈಟ್ ಸಮಂತ್. ನೀನು ಅದ್ರ ಕಡೆ ಒಂಚೂರು ಗಮನ ಕೊಡು. ಅಮ್ಮ, ನನಗೆ ಯಾಕೋ ಇದನ್ನೆಲ್ಲ ಶಾರ್ವರಿನೇ ಮಾಡ್ತಿರೋದು ಅಂತ ಅನಿಸ್ತಾ ಇದೆ. ಪಾಪು, ಏನು ಹೇಳ್ತಾ ಇದೆಯಾ ನೀನು? ಹೌದಮ್ಮ, ನನಗೆ ಶಾರ್ವರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು. ಪಾಪು, ಅಮ್ಮ, ಎಲ್ಲ ಓಕೆನಾ? ಎಲ್ಲ ಸರಿಯಾಗಿ ನಡೀತಿದ್ಯಾ ಅಂತ ಎಷ್ಟೇ ಸರಿ ನಾನು ನಿನಗೆ ಕೇಳಿದ್ರು ನೀನು ನನ್ನ ಹತ್ರ ಏನೂ ಶೇರ್ ಮಾಡಿರಲಿಲ್ಲ. ಆದರೆ ನೀನು ಒಂದು ದೊಡ್ಡ ಹೋರಾಟನೇ ಮಾಡ್ತಾ ಇದೆಯಾ. ಶಾರ್ವರಿಯಿಂದ ಈ ಮನೇನ ಉಳಿಸ್ಕೊಳ್ಳೋಕ್ಕೆ ನೀನು ದಿಟ್ಟವಾಗಿ ನಿಂತಿದ್ಯಾ. ಯೋಚನೆ ಮಾಡಬೇಡ ಅಮ್ಮ, ನಿನ್ನ ಜೊತೆ ಇನ್ನು ಮುಂದೆ ನಾನಿರ್ತೀನಿ. ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಗ್ನಗ್ತಾ ಇರೋದನ್ನು ನೋಡಿ ಆ ಶಾರ್ವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಏನಾದರೂ ಒಂದು ಪಿತೂರಿ ಮಾಡಿ ಈ ಮನೆ ಒಗ್ಗಟ್ಟನ್ನು ಮುರಿಯೋಕ್ಕೆ ಪ್ರಯತ್ನ ಪಡ್ತಿರ್ಬೇಕು. ಅವಳ ಉದ್ದೇಶನೇ ಅದು ಪಾಪು. ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಪ್ರತಿ ಕ್ಷಣನೂ ಕಾಯ್ತಾ ಇರ್ತಾಳೆ. ಇಲ್ಲ ಅಮ್ಮ, ನಾನು ಈ ಮನೆಗೆ ಬರೀ ಕೆಲಸದವನು ಮಾತ್ರ ಅಲ್ಲ, ಈ ಮನೆ ಮಗ. ಇದು ನನ್ನ ಮನೆ. ಈ ಮನೇಲಿರೋರೆಲ್ಲ ಅವಳ ಆಟಗಳಿಗೆಲ್ಲ ಆದಷ್ಟು ಬೇಗ ಅಂತ್ಯ ಹಾಡಬೇಕು.